ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾಂಕಾ ಕಾಮತ್. ನಾನು ಅಮಿತ್ ನಾಯಕ್. ಅನಿರೀಕ್ಷಿತ ಅತಿಥಿಗಳು ಈ ಫಿಲ್ಮ್ ನ ಒಂದು ಬ್ಯೂಟಿಫುಲ್ ಆದ ಒಂದು ಟ್ರ್ಯಾಕ್ ರಿಲೀಸ್ ಆಗಿದೆ, ನೀ ಬಂದ ಗಳಿಗೆ. ತುಂಬಾ 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 ಚಂದ ಇತ್ತು. ಈ ಸಾಂಗ್ ಅಲ್ಲಿ ನಂಗೆ ಫಸ್ಟ್ ಇಷ್ಟ ಆದದ್ದು ತುಂಬಾ ಹೀರೋ ಅಂಡ್ ಹೀರೋಯಿನ್ ಇಬ್ರು ತುಂಬಾ ರಾ ಲುಕ್ ಅಲ್ಲಿದ್ದಾರೆ. ನೋ ಟೂ ಮಚ್ ಮೇಕಪ್. ಹಳ್ಳಿಯ ಒಂದು ಲವ್ ಸ್ಟೋರಿ ನೋಡ್ದಂಗಾಯ್ತು. ಆಕ್ಚುಯಲ್ ಲವ್ ಸ್ಟೋರಿ ಅಂದ್ರೆ ನಾವು ಲೈಕ್ ಡೈಲಿ ಹೀಗೆ ನೋಡ್ತೀವಲ್ಲ ಕೆಲವು ಲವ್ ಸ್ಟೋರಿಗಳೆಲ್ಲ, ಅದೇ ತರ ನೋಡ್ದಂಗಾಯ್ತು. ಯಾವುದು ಆರ್ಟಿಫಿಷಿಯಲ್ ಫೀಲಿಂಗ್ ಅಂದ್ರೆ ಆಕ್ಟ್ ಮಾಡ್ತಿದ್ದಾರೆ ಅಂತ ನಂಗೆ ಎಲ್ಲಿ ಸಹ ಅನಿಸ್ಲಿಲ್ಲ. ಎಲ್ರು ಅಂದ್ರೆ ನಾವಿಬ್ರು ಇನಿಷಿಯಲ್ ಡೇಸ್ ಅಲ್ಲಿ ಅದೊಂದು ಲವ್ ಅಂತ ಇರ್ತದೆ ಗೊತ್ತಾ, ಆ ಫೀಲಿಂಗ್ ಕೊಡ್ತು ನಂಗೆ ಈ ಸಾಂಗ್ ನೋಡಿದಾಗ. ಹರ್ಷಿಕಾ ಮತ್ತೆ ರಜತ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಲಿರಿಕ್ಸ್ ಕೂಡ ಅಷ್ಟೇ ತುಂಬಾ ಮನಸ್ಸಿಗೆ ಮುಟ್ಟುತ್ತೆ. ಅಂಡ್ ಸಿನಿಮಾಟೋಗ್ರಫಿ ಆಗಿರ್ಲಿ, ಲೊಕೇಶನ್ಗಳಾಗ್ಲಿ ಎಲ್ಲೂ ತುಂಬಾ ರಿಯಲಿಸ್ಟಿಕ್ ಆಗಿದೆ. ನನ್ಗಂತೂ ಈ ಸಾಂಗ್ ತುಂಬಾ ಇಷ್ಟ ಆಯ್ತು. ಮತ್ತೆ ಅಪ್ಪು ಸರ್ದು ಫೋಟೋ ಇಟ್ಕೊಂಡು ಆ ಸೀನ್ ಇದೆ, ಆ ಒಂದು ಕಿಸ್ ಕೊಡೋ ಸೀನ್, ಅದು ನಂಗೆ ಸಖತ್ ಕ್ಯೂಟ್ ಅನ್ಸ್ತು. ಅಂಡ್ ಈ ಸಾಂಗ್ ಕೇಳಿದ್ಮೇಲೆ ನಾನಿಂಗ್ ಒಂದು ಕ್ವಶನ್ ಕೇಳ್ಬೇಕು. ಅಂತ ಹೇಳಿ, ನಾ ಬಂದ ಗಳಿಗೆ ನಿನ್ ಲೈಫಲ್ಲಿ ಏನಿತ್ತು? ನೀವು ಬಂದ ಗಳಿಗೆ ಈ ಮಳೆ ಬಂದಾಗ ಆ ಮಣ್ಣಿದೊಂದು ಸ್ಮೆಲ್ ಇರುತ್ತೆ ಗೊತ್ತುಂಟಾ, ಅದು ಸನ್ಫ್ಲವರ್ ತೋಟಕ್ಕೆ ಹೋದಾಗ ಅದೊಂದು ಕಣ್ಣಿಗೊಂದು ತಂಪು ಆಗ್ತದೆ ಗೊತ್ತುಂಟಾ, ಅದು ಆ ಫೀಲಿಂಗ್ ಗೊತ್ತಾಯ್ತಲ್ಲ ನಿಮ್ಗೆ? ಒಂಥರ ಹೊಟ್ಟೆ ಒಳಗಡೆ ಎಲ್ಲ ಒಂದು ಬಟರ್ಫ್ಲೈ ಫೀಲಿಂಗ್ ಆ ತರ ಇತ್ತು. ನಾನು ಯಾವುದೇ ಗಳಿಗೆಯಲ್ಲಿ ನಿಮ್ಮ ಮೇಲೆ ರಿಲೈ ಆಗ್ಬೋದು ಅನ್ನೋ ಒಂದು ಫೀಲಿಂಗ್ ಬಂತು. ಈಗ ನಾನ್ ಬಂದ ಗಳಿಗೆ ನಿಮ್ಮ ಲೈಫಲ್ಲಿ ಹೇಗಿತ್ತು? ಇವಳು ಬಂದ ಗಳಿಗೆ ಆಫ್ ಟ್ರ್ಯಾಕ್ ಇದ್ದಿದ್ದು ನನ್ನ ಜೀವನ ಕಂಪ್ಲೀಟ್ ಆಗಿ ಟ್ರ್ಯಾಕಿಗೆ ಬಂತು. ನನ್ನ ಲಕ್ ಆಗಿರ್ಲಿ, ನನ್ನ ಮಾಡೋ ಕೆಲಸ ಆಗಿರ್ಲಿ, ಎಲ್ಲದನ್ನೂ ಒಂದು ಟ್ರ್ಯಾಕಿಗೆ ತಗೊಂಡ್ಬಂದು ನನ್ನ ಲೈಫ್ನ ಸಕ್ಸಸ್ಫುಲ್ ಮಾಡಿದ್ದಾಳೆ. ಆಕ್ಚುಲಿ ಇವ್ರು ಬಂದ ಗಳಿಗೆ ಹೇಗಿತ್ತು ಗೊತ್ತುಂಟಾ, ಒಂದು 100 ಹುಡುಗರಿದ್ರು. 100 ಹುಡುಗರ ಮಧ್ಯದಲ್ಲಿ ಒಬ್ರು ನಡ್ಕೊಂಡು ಬಂದಾಗ ಒಂದು ಬೇರೆ ಯಾರ ಮೇಲೇನು ಕಣ್ಣು ಹೋಗದೆ ಅವ್ರ ಮೇಲೆ ಅಷ್ಟೇ ಒಂದು ಕಣ್ಣಿರ್ತದೆ ಗೊತ್ತುಂಟಾ, ಆ ಫೀಲಿಂಗ್ ಆಗ್ತಿತ್ತು. ಎಲ್ಲ ಪ್ರೇಮಿಗಳಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಈ ವ್ಯಾಲೆಂಟೈನ್ಸ್ ಡೇ ದಿನ ನಾವಿಬ್ರು ನಿಮ್ಮೆಲ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನೀ ಬಂದ ಗಳಿಗೆನ ನಿಮ್ಮೆಲ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ಮೂವಿ ಇಡೀ ಟೀಮ್ ಅವ್ರಿಗೆ ನಮ್ಮಿಬ್ರ ಕಡೆಯಿಂದ ಆಲ್ ದಿ ಬೆಸ್ಟ್.